ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಭಾರತ್ ಟ್ಯಾಕ್ಸಿ ಸಹಕಾರಿ ಪ್ರಗತಿ ಪಥದತ್ತ, ಸೈಬರ್ ವಂಚನೆ ಎದುರಿಸಲು ಸಾಫ್ಟ್ವೇರ್ ಅಳವಡಿಸಿಕೊಳ್ಳಲು ಶಾಖರೆ. ಭಾರತದ ಮೊದಲ ಸಹಕಾರಿ ನೇತೃತ್ವದ ರೈಡ್ ಹೇಲಿಂಗ್ ವೇದಿಕೆಯಾದ ಭಾರತ್ ಟ್ಯಾಕ್ಸಿ ನಾಗರಿಕ ಕೇಂದ್ರಿತ ಮತ್ತು ಜನಸಾಮ್ಯದ ಚಲನಶೀಲತೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಿದೆ. ಇದರ ಬಳಕೆದಾರರ ಸಂಖ್ಯೆ 10 ಲಕ್ಷದ ಸಮೀಪದಲ್ಲಿದೆ ಮತ್ತು ಚಾಲಕರ ದಾಖಲಾತಿ 3 ಲಕ್ಷವನ್ನು ದಾಟಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಈ ನವೀಕರಣವನ್ನು ಹಂಚಿಕೊಂಡರು. ಭಾರತದ ಡಿಜಿಟಲ್ ಆರ್ಥಿಕತೆಯಲ್ಲಿ ಸಹಕಾರಿ ಉದ್ಯಮಗಳ ಹೆಚ್ಚುತ್ತಿರುವ ಸ್ವೀಕಾರವನ್ನು ಎತ್ತಿ ತೋರಿಸಿದರು. ಒದಗಿಸಿದ ಮಾಹಿತಿಯ ಪ್ರಕಾರ ಭಾರತ್ ಟ್ಯಾಕ್ಸಿ ಪ್ರಾರಂಭವಾದಾಗಿನಿಂದ 9.9 ಲಕ್ಷ ಗ್ರಾಹಕರನ್ನು ನೋಂದಾಯಿಸಿದೆ ಮತ್ತು ಸಾರಥೀಸ್ ಎಂದು ಕರೆಯಲ್ಪಡುವ 3 ಲಕ್ಷಕ್ಕೂ ಹೆಚ್ಚು ಚಾಲಕರನ್ನು ಸೇರಿಸಿಕೊಂಡಿದೆ. ವೇದಿಕೆಯು ಈಗಾಗಲೇ 2.91 ಲಕ್ಷ ಸವಾರಿಗಳನ್ನು ಪೂರ್ಣಗೊಳಿಸಿದೆ. ಇದು ಅಗ್ರಿಗೇಟರ್ ಪ್ರಾಬಲ್ಯದ ರೈಡ್ ಹೇಲಿಂಗ್ ಸೇವೆಗಳಿಗೆ ಸಹಕಾರಿ ಚಾಲಕ ಮಾಲೀಕತ್ವದ ಪರ್ಯಾಯದಲ್ಲಿ ಹೆಚ್ಚುತ್ತಿರುವ ಸಾರ್ವಜನಿಕ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಪ್ರಯಾಣಿಕರ ಸಂಖ್ಯೆ ಮತ್ತು ಚಾಲಕ ಭಾಗವಹಿಸುವಿಕೆ ಎರಡರಲ್ಲೂ ಸ್ಥಿರವಾದ ಏರಿಕೆಯು ಮಾದರಿಯು ಪ್ರಯಾಣಿಕರು ಮತ್ತು ಸೇವಾ ಪೂರೈಕೆದಾರರಲ್ಲಿ ಆಕರ್ಷಣೆಯನ್ನು ಪಡೆಯುತ್ತಿದೆ ಎಂದು ಸೂಚಿಸುತ್ತದೆ. ಸಹಕಾರಿ ಸಂಸ್ಥೆಗಳನ್ನು ಸಮಗ್ರ ಆರ್ಥಿಕ ಬೆಳವಣಿಗೆಯ ಕೇಂದ್ರದಲ್ಲಿ ಇರಿಸಲು ಪ್ರಯತ್ನಿಸುವ ಸಹಕಾರ ಸೇ ಸಮೃದ್ಧಿ ಎಂಬ ದೃಷ್ಟಿಕೋನದಡಿಯಲ್ಲಿ ಭಾರತ್ ಟ್ಯಾಕ್ಸಿಯನ್ನು ಪ್ರಾರಂಭಿಸಲಾಯಿತು. ಆಯೋಗಗಳನ್ನು ವಿಧಿಸುವ ಮತ್ತು ಕೇಂದ್ರೀಕೃತ ನಿಯಂತ್ರಣವನ್ನು ಹೊಂದಿರುವ ಸಾಂಪ್ರದಾಯಿಕ ರೈಡ್ ಹೇಲಿಂಗ್ ವೇದಿಕೆಗಳಿಗಿಂತ ಭಿನ್ನವಾಗಿ ಭಾರತ್ ಟ್ಯಾಕ್ಸಿ ಶೂನ್ಯ ಕಮಿಷನ್ ಮಾದರಿಯನ್ನು ಅನುಸರಿಸುತ್ತದೆ. ಈ ರಚನೆಯ ಅಡಿಯಲ್ಲಿ ಪ್ರತಿ ಸವಾರಿಯಿಂದ ಗಳಿಸಿದ ಸಂಪೂರ್ಣ ಶುಲ್ಕವನ್ನು ನೇರವಾಗಿ ಚಾಲಕರಿಗೆ ವರ್ಗಾಯಿಸಲಾಗುತ್ತದೆ. ಆದಾಯ ಭದ್ರತೆಯನ್ನು ಬಲಪಡಿಸುತ್ತದೆ, ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ವೇದಿಕೆಯ ಒಂದು ನಿರ್ಣಾಯಕ ಲಕ್ಷಣವೆಂದರೆ ಅದರ ಸಹಕಾರಿ ಮಾಲೀಕತ್ವದ ರಚನೆ. ಇದು ಚಾಲಕರನ್ನು ಕೇವಲ ಸೇವಾ ಪೂರೈಕೆದಾರರಾಗಿ ಮಾತ್ರವಲ್ಲದೆ ಆಡಳಿತ ಮತ್ತು ಮೌಲ್ಯ ಸೃಷ್ಟಿಯಲ್ಲಿ ಪಾಲುದಾರರಾಗಿ ಇರಿಸುತ್ತದೆ. ಈ ವಿಧಾನವು ಸರ್ಕಾರ ನಂಬುತ್ತದೆ ಹೆಚ್ಚು ಸುಸ್ಥಿರ ಮತ್ತು ಗೌರವಾನ್ವಿತ ಜೀವನೋಪಾಯ ಚೌಕಟ್ಟನ್ನು ನೀಡುತ್ತದೆ. ವಿಶೇಷವಾಗಿ ಅನೌಪಚಾರಿಕ ಚಲನಶೀಲತೆ ವಲಯದಲ್ಲಿ ತೊಡಗಿರುವವರಿಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಚಾಲಕರಿಗೆ ಧ್ವನಿ ನೀಡುವ ಮೂಲಕ ಈ ಉಪಕ್ರಮವು ಗಳಿಕೆಯ ಏರಿಳಿತ, ಪಾರದರ್ಶಕತೆಯ ಕೊರತೆ ಮತ್ತು ಸೀಮಿತ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ದೀರ್ಘಕಾಲದ ಕಾಳಜಿಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ 2002 ಅಡಿಯಲ್ಲಿ ನೋಂದಾಯಿಸಿದ ಭಾರತ್ ಟ್ಯಾಕ್ಸಿಯನ್ನು ಜೂನ್ 6, 2025ರಂದು 8 ರಾಷ್ಟ್ರೀಯ ಮಟ್ಟದ ಸಹಕಾರಿ ಸಂಸ್ಥೆಗಳು ಔಪಚಾರಿಕವಾಗಿ ಸ್ಥಾಪಿಸಿದವು. ಸಹಕಾರಿ ಸಂಸ್ಥೆಗಳನ್ನು ಪುನರ್ಜೀವಗೊಳಿಸುವ ಮತ್ತು ಆಧುನೀಕರಿಸುವ ಸಹಕಾರ ಸಚಿವಾಲಯದ ವಿಶೇಷ ಕಾರ್ಯತಂತ್ರದೊಂದಿಗೆ ಈ ವೇದಿಕೆ ನಿಕಟವಾಗಿ ಹೊಂದಿಕೊಂಡಿದೆ. ಅವುಗಳನ್ನು ಉದ್ಯೋಗ ಸೃಷ್ಟಿ, ಸಾಮಾಜಿಕ ರಕ್ಷಣೆ ಮತ್ತು ವೇಗವಾಗಿ ಡಿಜಿಟಲೀಕರಣಗೊಳ್ಳುತ್ತಿರುವ ಆರ್ಥಿಕತೆಯಲ್ಲಿ ತಳಮಟ್ಟದ ಆರ್ಥಿಕ ಭಾಗವಹಿಸುವಿಕೆಯ ಪರಿಣಾಮಕಾರಿಯಾಗಿ ಸಾಧನಗಳಾಗಿ ಇರಿಸುತ್ತದೆ. ಭಾರತ್ ಟ್ಯಾಕ್ಸಿಯ ಕಾರ್ಯಾಚರಣೆಯ ಹೆಜ್ಜೆ ಗುರುತು ಪ್ರಸ್ತುತ ಪ್ರಮುಖ ನಗರ ಮತ್ತು ತೀರ್ಥಯಾತ್ರೆಯ ಕೇಂದ್ರಗಳಲ್ಲಿ ಹರಡಿದೆ. ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ದೆಹಲಿ, ಗುರುಗ್ರಾಮ್ ಮತ್ತು ನೋಯ್ಡಾದಲ್ಲಿ ಸೇವೆಗಳು ಲಭ್ಯವಿದೆ. ಆದರೆ ಗುಜರಾತ್ನಲ್ಲಿ ವೇದಿಕೆಯು ಅಹಮದಾಬಾದ್ ಮತ್ತು ರಾಜ್ಕೋಟ್ನಂತಹ ನಗರಗಳಲ್ಲಿ ಹಾಗೂ ಸೋಮನಾಥ ಮತ್ತು ದ್ವಾರಕಾ ಸೇರಿದಂತೆ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮಹಾನಗರ ಮತ್ತು ಧಾರ್ಮಿಕ ಪ್ರವಾಸೋದ್ಯಮ ಕೇಂದ್ರಗಳೆರಡರಲ್ಲೂ ಇರುವುದು ಸಹಕಾರಿ ನೇತೃತ್ವದ ಮಾದರಿಯ ನಮ್ಯತೆ ಮತ್ತು ಸ್ಕೇಲೆಬಿಲಿಟಿಯನ್ನು ಒತ್ತಿ ಹೇಳುತ್ತದೆ. ಸಹಕಾರಿ ಅಧಿಕಾರಿಗಳು ಭಾರತ್ ಟ್ಯಾಕ್ಸಿಯನ್ನು ಚಲನಶೀಲತೆ ವಲಯದಲ್ಲಿ ಪರಿವರ್ತಕ ಹಸ್ತಕ್ಷೇಪವೆಂದು ನೋಡುತ್ತಾರೆ. ಸಹಕಾರಿಗಳು ತಮ್ಮ ಪ್ರಮುಖ ಮೌಲ್ಯಗಳಾದ ಸಮಾನತೆ, ಭಾಗವಹಿಸುವಿಕೆ ಮತ್ತು ಹಂಚಿಕೆಯ ಸಮೃದ್ಧಿಗೆ ಧಕ್ಕೆ ಆಗದಂತೆ ಡಿಜಿಟಲ್ ವೇದಿಕೆಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಪ್ರದರ್ಶಿಸುತ್ತಾರೆ. ಈ ಉಪಕ್ರಮವನ್ನು ಇತರ ವಲಯಗಳಲ್ಲಿ ಇದೇ ರೀತಿಯ ಸಹಕಾರಿ ನೇತೃತ್ವದ ಡಿಜಿಟಲ್ ಸೇವೆಗಳಿಗೆ ಸಂಭಾವ್ಯ ನೀಲನಕ್ಷೆಯಾಗಿ ಸೂಕ್ಷ್ಮವಾಗಿ ವೀಕ್ಷಿಸಲಾಗುತ್ತಿದೆ. ಭಾರತದ ಪ್ಲಾಟ್ಫಾರ್ಮ್ ಆರ್ಥಿಕತೆಯು ವಿಸ್ತರಿಸುತ್ತಲೇ ಇರುವುದರಿಂದ ಭಾರತ್ ಟ್ಯಾಕ್ಸಿಯನ್ನು ವಿಶ್ವಾಸಾರ್ಹ ಜನಕೇಂದ್ರಿತ ಪರ್ಯಾಯವಾಗಿ ಹೆಚ್ಚಾಗಿ ಬಿಂಬಿಸಲಾಗುತ್ತಿದೆ. ಇದು ತಾಂತ್ರಿಕ ನಾವೀನ್ಯತೆಯನ್ನು ಸಾಮಾಜಿಕ ಜವಾಬ್ದಾರಿಗಳೊಂದಿಗೆ ಸಮತೋಲನಗೊಳಿಸುತ್ತದೆ. ಇದು ದೇಶದ ವಿಕಸನಗೊಳ್ಳುತ್ತಿರುವ ಬೆಳವಣಿಗೆಯ ಕಥೆಯಲ್ಲಿ ಸಹಕಾರಿ ಚಳುವಳಿಯ ಪ್ರಸ್ತುತಿಯನ್ನು ಬಲಪಡಿಸುತ್ತದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಭಾರತದ ಹಣಕಾಸು ವ್ಯವಸ್ಥೆಯನ್ನು ಸೈಬರ್ ಶಕ್ತಗೊಂಡ ವಂಚನೆಯಿಂದ ರಕ್ಷಿಸುವಲ್ಲಿ ಸಹಕಾರಿ ಬ್ಯಾಂಕ್ಗಳ ನಿರ್ಣಾಯಕ ಪಾತ್ರವನ್ನು ಎತ್ತಿ ತೋರಿಸಿದರು. ಬ್ಯಾಂಕಿಂಗ್ ಚಾನೆಲ್ಗಳ ದುರುಪಯೋಗವನ್ನು ತಡೆಗಟ್ಟಲು ಸುಧಾರಿತ ತಾಂತ್ರಿಕ ಸಾಧನಗಳನ್ನು ತ್ವರಿತವಾಗಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ನವದೆಹಲಿಯಲ್ಲಿ ಸೈಬರ್ ಶಕ್ತಗೊಂಡ ವಂಚನೆಗಳನ್ನು ನಿಭಾಯಿಸುವುದು ಮತ್ತು ಪರಿಸರ ವ್ಯವಸ್ಥೆಯನ್ನು ಕಿತ್ತು ಹಾಕುವುದು ಎಂಬ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಮುಖ ಭಾಷಣ ಮಾಡಿದ ಶಾ, ಸಮಗ್ರ ಗ್ರಾಹಕ ರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿ ಸಂಸ್ಥೆಗಳನ್ನು ದೇಶದ ಸೈಬರ್ ಅಪರಾಧ ಪ್ರತಿಕ್ರಿಯೆ ಚೌಕಟ್ಟಿನಲ್ಲಿ ಸಂಪೂರ್ಣವಾಗಿ ಸಂಯೋಜಿಸಬೇಕು ಎಂದು ಹೇಳಿದರು. ಡಿಸೆಂಬರ್ 31, 2025 ಹೊತ್ತಿಗೆ ಸುಮಾರು 62 ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಈಗಾಗಲೇ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ 14C ಚೌಕಟ್ಟಿನಲ್ಲಿ ಸೇರಿಸಲ್ಪಟ್ಟಿವೆ ಎಂದು ಸಚಿವರು ಮಾಹಿತಿ ನೀಡಿದರು.
ಡಿಸೆಂಬರ್ 2020 ವೇಳೆಗೆ ರಾಜ್ಯ ಮತ್ತು ನಗರ ಸಹಕಾರಿ ಬ್ಯಾಂಕ್ಗಳು ಸೇರಿದಂತೆ ಎಲ್ಲ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳನ್ನು 14C ವ್ಯವಸ್ಥೆಯ ಅಡಿಯಲ್ಲಿ ತರಲು ಗೃಹ ಸಚಿವಾಲಯ ಸ್ಪಷ್ಟ ಮತ್ತು ಸಮಯಬದ್ಧ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದರು. ಶಾ ಅವರ ಪ್ರಕಾರ ಸಂಸ್ಥೆಗಳು ಮತ್ತು ನ್ಯಾಯವ್ಯಾಪ್ತಿಗಳಲ್ಲಿ ಹೆಚ್ಚಾಗಿ ಕಾರ್ಯನಿರ್ವಹಿಸುವ ಸೈಬರ್ ಸಕ್ರಿಯಗೊಳಿಸಿದ ಹಣಕಾಸು ಅಪರಾಧಗಳನ್ನು ಪತ್ತೆ ಹಚ್ಚಲು, ತಡೆಗಟ್ಟಲು ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಏಕೀಕೃತ ಭಾಗವಹಿಸುವಿಕೆ ಅತ್ಯಗತ್ಯ. ತಡೆಗಟ್ಟುವಿಕೆಯನ್ನು ಅತ್ಯಂತ ಪರಿಣಾಮಕಾರಿ ಕಾರ್ಯತಂತ್ರವೆಂದು ಒತ್ತಿ ಹೇಳಿದ ಶಾ, ಎಲ್ಲ ಸಾರ್ವಜನಿಕ ವಲಯ, ಖಾಸಗಿ ವಲಯ ಮತ್ತು ಸಹಕಾರಿ ಬ್ಯಾಂಕ್ಗಳು ತಕ್ಷಣವೇ ಮ್ಯೂಲ್ ಅಕೌಂಟ್ ಹಂಟರ್ ಸಾಫ್ಟ್ವೇರನ್ನು ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸಿದರು. ಸೈಬರ್ ವಂಚನೆ, ಹಣ ವರ್ಗಾವಣೆ ಮತ್ತು ಇತರ ಅಕ್ರಮ ಹಣಕಾಸು ಚಟುವಟಿಕೆಗಳಿಗೆ ಮಾರ್ಗಗಳಾಗಿ ಆಗಾಗ್ಗೆ ಬಳಸಲಾಗುವ ಮ್ಯೂಲ್ ಖಾತೆಗಳನ್ನು ಗುರುತಿಸಲು ಮತ್ತು ಫ್ಲ್ಯಾಗ್ ಮಾಡಲು ಈ ಸಾಫ್ಟ್ವೇರನ್ನು ಭಾರತ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಮ್ಯೂಲ್ ಖಾತೆಗಳಿಂದ ತಮ್ಮ ವ್ಯವಸ್ಥೆಗಳನ್ನು ಬ್ಯಾಂಕ್ಗಳು ಸಮಗ್ರವಾಗಿ ಶುದ್ಧೀಕರಿಸಿದ ಹೊರತು ಸೈಬರ್ ವಂಚನೆ ವಿರುದ್ಧ ಗ್ರಾಹಕರಿಗೆ ಸಂಪೂರ್ಣ ರಕ್ಷಣೆ ಸಾಧಿಸುವುದು ಅಸಾಧ್ಯ ಎಂದು ಅವರು ಎಚ್ಚರಿಸಿದರು. ಸಹಕಾರಿ ಬ್ಯಾಂಕ್ಗಳು ಅವುಗಳ ಆಳವಾದ ತಳಮಟ್ಟದ ಉಪಸ್ಥಿತಿ ಮತ್ತು ವ್ಯಾಪಕವಾದ ಗ್ರಾಹಕರ ನೆಲೆ ನೀಡಿದರೆ ಸ್ಥಳೀಯ ಮಟ್ಟದಲ್ಲಿ ಆರ್ಥಿಕ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ವಿಶೇಷವಾಗಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಶಾ ಗಮನಿಸಿದರು. ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸೈಬರ್ ನೈರ್ಮಲ್ಯ ಮತ್ತು ತಾಂತ್ರಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದರಿಂದ ಗ್ರಾಮೀಣ ಮತ್ತು ಅರೆನಗರ ಗ್ರಾಹಕರ ದುರ್ಬಲತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು ಅವರು ಹೇಳಿದರು.